ಬಾಲ್ಯದಿಂದಲೂ ನಾವು ಕೇಳ್ತಾನೆ ಬಂದಿದ್ದೀವಿ, ಹಾಲು ಕುಡಿರಿ ಬಲಿಷ್ಠರಾಗ್ತೀರಾ, ಹಾಲು ಕುಡಿರಿ ನಿಮ್ಮ ಎಲುಬುಗಳು ಶಕ್ತಿಶಾಲಿ ಆಗುತ್ತೆ, ಪ್ರತಿದಿನ ಹಾಲು ಕುಡಿಲೇಬೇಕು ಅಂತ. ಅದು ನಿಜ. ಆದ್ರೆ ಈಗ ಜಗತ್ತಿನ ಪ್ರಸಿದ್ಧವಾದ ಕ್ರೀಡಾಪಟುಗಳು ಅಂದ್ರೆ ಅಥ್ಲೆಟ್ಸ್ ಆಗಿರಬಹುದು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರಬಹುದು, ಮತ್ತೆ ಎಷ್ಟೋ ಜನ ವೈದ್ಯರಾಗಿರಬಹುದು, ಇವರು ಹಾಲನ್ನ ತಮ್ಮ ಆಹಾರ ಪದ್ಧತಿಯಿಂದ ಸ್ವಲ್ಪ ದೂರ ಇಡ್ತಾ ಇದ್ದಾರೆ, ಕಡಿಮೆ ಮಾಡ್ತಾ ಇದ್ದಾರೆ. ಯಾಕೆ? ಇದು ಫ್ಯಾಷನ್ ಆಗಿದೆಯಾ, ಅಥವಾ ಟ್ರೆಂಡ್ ಆಗಿದೆಯಾ, ಅಥವಾ ಅವರು ಹಾಲನ್ನ ದ್ವೇಷಿಸ್ತಾ ಇದ್ದಾರ? ಇದು ಯಾವುದೂ ಅಲ್ಲ. ಅವರು ತಮ್ಮ ದೇಹದಲ್ಲಿ ಆದಂತ ಬದಲಾವಣೆಗಳನ್ನ ಕಂಡುಕೊಂಡಿದ್ದಾರೆ. ಹೊಟ್ಟೆ ಉಬ್ಬರ ಆಗಿರಬಹುದು, ಮುಖದಲ್ಲಿನ ಮೊಡವೆಗಳಾಗಿರಬಹುದು, ಉಸಿರಾಟದ ಪ್ರಾಬ್ಲಮ್ಸ್ ಆಗಿರಬಹುದು, ಮತ್ತೆ ಶಕ್ತಿ ಜಾಸ್ತಿ ಆಗಿರ್ಬಹುದು. ತಮ್ಮದೇ ದೇಹದಲ್ಲಿ ಆದಂತ ಬದಲಾವಣೆಗಳನ್ನು ಅವರು ಅನುಭವಿಸಿದ್ದಾರೆ. ಇದರಲ್ಲಿ ನಿಜವಾದ ಪ್ರಶ್ನೆ ಏನು ಅಂತ ಅಂದ್ರೆ, ಹಾಲು ಕುಡಿತಾ ಇಲ್ಲ, ಕಡಿಮೆ ಮಾಡಿದ್ದಾರೆ ಅಂತ ಅಂದ್ರೆ, ಹಾಲು ಪರಿಹಾರ ಅಲ್ಲ ಅಂತ ಅಂದ್ರೆ ಅವರು ಏನ್ ಕುಡಿತಾ ಇದ್ದಾರೆ? ಪ್ರೋಟೀನ್ಗೆ, ಕ್ಯಾಲ್ಸಿಯಂಗೆ ಏನ್ ಮಾಡ್ತಾ ಇದ್ದಾರೆ? ಟೀ, ಕಾಫಿ, ಐಸ್ ಕ್ರೀಮ್ಸು, ಹಾಲಿನ ಪದಾರ್ಥಗಳು, ಪನ್ನೀರು, ಮೊಸರು ಇವ್ರು ತಿಂತಾನೆ ಇಲ್ವಾ? ಇವೆಲ್ಲವುಗಳನ್ನ ಕಂಪ್ಯಾನ್ಸೇಟ್ ಹೇಗೆ ಮಾಡ್ತಾ ಇದ್ದಾರೆ? ನಮಗೆ ಯಾರು ಹೇಳದೇ ಇರ್ತಕ್ಕಂಥ ಆರೋಗ್ಯಕರ ಪರ್ಯಾಯಗಳು ನಮ್ಮಲ್ಲೇ ಅಡಗಿಕೊಂಡಿವೆ, ನಮ್ಮ ಮುಂದೆನೇ ಇದೆ. ಈ ವಿಡಿಯೋದಲ್ಲಿ ನಾನು ಇವತ್ತು ಹಾಲಿನ ಪದಾರ್ಥಗಳ ಮತ್ತು ಹಾಲನ್ನ ಕಡಿಮೆ ಮಾಡಿದಾಗ ನಮ್ಮ ದೇಹದಲ್ಲಿ 90 ದಿನಗಳಲ್ಲಿ ಏನೇನು ಬದಲಾವಣೆಗಳು ಆಗಬಹುದು, ಮತ್ತು ಹಾಲಿನ ಬದಲು ಬೇರೆ ಪರ್ಯಾಯ ಹಾಲನ್ನು ಯಾವ ರೀತಿಯಾಗಿ ನಾವು ಮಾಡ್ಕೊಳ್ಬಹುದು. ಅದರಲ್ಲೂ ಒಂದು ಆಹಾರ, ಭಾರತೀಯರ ಆಹಾರ, ತುಂಬಾ ಹೆಚ್ಚಿಗೆ ಕ್ಯಾಲ್ಸಿಯಂ ಇರ್ತಕ್ಕಂಥ ಆಹಾರ. ಎಷ್ಟೋ ಜನ ಊಹಿಸಿಲ್ಲ ಅಷ್ಟು ಕ್ಯಾಲ್ಸಿಯಂ ಇದೆ, ಅದು ನಮ್ಮ ಭಾರತೀಯ ಆಹಾರ. ಟ್ರಸ್ಟ್ ಮೀ, ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಇದನ್ನ ನೋಡಿದಾಗ ನೀವು ಬೆಳಿಗ್ಗೆ ಅಥವಾ ಸಾಯಂಕಾಲ ಏನು ಹಾಲು ಕುಡಿತೀರಾ, ಆ ಕಪ್ಪನ್ನು ನೋಡೋ ರೀತಿನೇ ಬೇರೆ ಆಗುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮುಖ್ಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ಇಲ್ಲಿ ನಾನು ಆರೋಗ್ಯ ವಿಜ್ಞಾನ ಮತ್ತೆ ಪಂಚಕರ್ಮ, ಮೆಡಿಟೇಷನ್ ಆಗಿರಬಹುದು, ನ್ಯಾಚುರಲ್ ವೇಯಲ್ಲಿ ನಿಮ್ಮ ಡಿಸಾರ್ಡರ್ಸ್ ಅನ್ನ ಹೇಗೆ ಟ್ರೀಟ್ಮೆಂಟ್ ಅಥವಾ ಮ್ಯಾನೇಜ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದೇ ರೀತಿ ನನ್ನ ಹತ್ರ ಬಂದಿರೋ ಕೇಸಸ್ಗಳನ್ನ ನೋಡ್ಬಿಟ್ಟು ಮತ್ತೆ ಎಷ್ಟೋ ಜನರ ಅನುಭವಗಳನ್ನ ತಗೊಂಡ್ಬಿಟ್ಟು ಅದರ ಅಧ್ಯಯನ ಮಾಡಿ ನಿಮಗೆ ಸರಳವಾದ ರೀತಿಯಲ್ಲಿ ಅದೆಲ್ಲವನ್ನು ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ನಾನು ನೀವು ಏನ್ ತಿನ್ಬೇಕು ಅಂತ ಹೇಳೋದಕ್ಕಾಗಿ ಅಲ್ಲ, ಇದನ್ನ ನಾನು ನಿಮ್ಮದೇ ದೇಹಕ್ಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಾಗಿ ಯಾವ ಮಾಹಿತಿ ಬೇಕೋ ಅದನ್ನ ನಾನು ಕೊಡ್ತೀನಿ. ಫಸ್ಟ್ ವೀಕ್, ಮೊದಲನೇ ವಾರದಲ್ಲಿ ಹಾಲಿನ ಪದಾರ್ಥಗಳು ಅಥವಾ ಹಾಲು ಕಡಿಮೆ ಮಾಡಿದ ಮೇಲೆ ಏನು ಆಗುತ್ತೆ. ಪ್ರತಿದಿನ ನೀವು ನಿಮ್ಮ ದೇಹಕ್ಕೆ ಜೀರ್ಣವಾಗದೇ ಇರ್ತಕ್ಕಂಥ ಆಹಾರನ ತೆಗೆದುಕೊಳ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಯಾಕೆ ಅಂತ ಕೇಳ್ತೀರಾ? ಲಕ್ಷಾಂತರ ಜನ ಇದನ್ನೇ ಮಾಡ್ತಾ ಇದ್ದಾರೆ. ಹಾಲಿನಲ್ಲಿ ಲ್ಯಾಕ್ಟೋಸ್ ಅನ್ನೋ ಅಂಶ, ಸಕ್ಕರೆ ಅಂಶ ಇರುತ್ತೆ. ಅದನ್ನು ನಾವು ಕುಡಿದಾಗ ನಮ್ಮ ದೇಹದಲ್ಲಿ ಜೀರ್ಣವಾಗಬೇಕು ಅಂತ ಅಂದ್ರೆ ಲ್ಯಾಕ್ಟೇಸ್ ಅಂತ ಅನ್ನೋ ಎನ್ಸೈಮು ನಮ್ಮ ದೇಹದಲ್ಲಿ ಅದು ಇರಬೇಕು, ಅದು ರಿಲೀಸ್ ಆಗಿರ್ಬೇಕು. ನಾವು ಶಿಶುವಾಗಿದ್ದಾಗ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಅದು ದಿನೇ ದಿನೇ ತುಂಬಾ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ನಮ್ಮ ದೇಹದಲ್ಲಿ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಆದ್ರೆ ನಾವು ಸ್ವಲ್ಪ ಸ್ವಲ್ಪ ಏಜ್ ಆಗ್ತಾ ಹೋದಂಗೆ, ದೊಡ್ಡವರಾಗ್ತಾ ಹೋದಂಗೆ ಅದರ ಉತ್ಪತ್ತಿ ದೇಹದಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಆಗ ನಾವು ಹಾಲು ಕುಡಿದಾಗ ಅದನ್ನ ಡೈಜೆಸ್ಟ್ ಮಾಡಬೇಕಾಗಿರೋ ಪದಾರ್ಥ ನಮ್ಮ ಹೊಟ್ಟೆಯಲ್ಲಿ, ನಮ್ಮ ಇಂಟೆಸ್ಟೈನ್ ಅಲ್ಲಿ ಇರೋದಿಲ್ಲ. ಹಾಲನ್ನ ಜೀರ್ಣಿಸೋ ಶಕ್ತಿ ಕಡಿಮೆ ಆಗುತ್ತೆ. ಮತ್ತೆ ನಮ್ಮ ಕರುಳಿನಲ್ಲಿರೋ ಅಂದ್ರೆ ಇಂಟೆಸ್ಟೈನ್ ಅಲ್ಲಿರೋ ಬ್ಯಾಕ್ಟೀರಿಯಾಸು ಈ ಬಂದಂತ ಹಾಲಿನ ಜೊತೆಗೆ ಪಾರ್ಟಿ ಮಾಡಕ್ ಶುರು ಮಾಡುತ್ತೆ. ಗ್ಯಾಸ್ ಆಗಿರಬಹುದು, ಹೊಟ್ಟೆ ಉಬ್ರ ಆಗಿರಬಹುದು, ಫ್ಲೋಟಿಂಗ್ ಅಂತ ಹೇಳ್ತೀವಿ, ಅಂಡ್ ಅನ್ಈಸಿನೆಸ್ ಆಗಿರಬಹುದು, ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗಿರಬಹುದು. ಕಾರಣ ಇಲ್ದೇನೆ ಹೊಟ್ಟೆ ಮುಂದೆ ಬಂದಂತೆ ಕಾಣಿಸ್ತಾ ಇದೆ. 1 ವಾರ ಹಾಲು ಕಡಿಮೆ ಮಾಡಿದ್ರೆ ಸಾಕು. ಹೇಗಾಗುತ್ತೆ ನಿಮ್ಮ ಬಾಡಿಗೆ ಅಂತ ಅಂದ್ರೆ, ಎಷ್ಟೋ ದಿನದಿಂದ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿರೋ ರೂಮ್ ಅಲ್ಲಿ ಸ್ವಲ್ಪ ಸ್ವಲ್ಪ ಕಿಟಕಿಗಳು ತೆಗೆದಾದ್ಮೇಲೆ ಹೇಗೆ ಗಾಳಿ ಆಡುತ್ತೆ ನೋಡಿ, ಆ ತರ ಅನುಭವಿಸಕ್ ಶುರು ಆಗುತ್ತೆ. ಇದು ಯಾವ ಮ್ಯಾಜಿಕ್ಕು ಅಲ್ಲ, ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಿಕ್ಕ ವಿಶ್ರಾಂತಿ ಅಂತ ಹೇಳ್ತೀವಿ. 1 ತಿಂಗಳಾದ್ಮೇಲೆ ಕನ್ನಡಿಯಲ್ಲಿ ಕಾಣುವಂತ ಬದಲಾವಣೆಗಳು ಏನು ಅಂತ ಅಂದ್ರೆ, ನಿಮ್ಮ ಮುಖದಲ್ಲಿರೋ ಮೊಡವೆಗಳಾಗಿರಬಹುದು, ರೆಡ್ನೆಸ್ ಆಗಿರಬಹುದು, ಸ್ವೆಲ್ಲಿಂಗ್ ಆಗಿರಬಹುದು, ಪೋರ್ಸ್ಗಳಾಗಿರಬಹುದು, ಅಥವಾ ಮುಖ ಡಲ್ ಆಗಿರೋದಾಗಿರಬಹುದು, ಇದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಇದು ಹಸುವಿನ ಹಾಲಾಗಿರಬಹುದು ಅಥವಾ ಎನಿ ಆನಿಮಲ್ ಮಿಲ್ಕ್ ಅಂತ ಹೇಳ್ತೀವಿ. ಇದು ತನ್ನ ಕರುವಿಗೆ ವೇಗವಾಗಿ ಬೆಳವಣಿಗೆ ಸಿಗ್ಲಿ ಅಂತ ಅದಕ್ಕೋಸ್ಕರ ರೂಪುಗೊಂಡಂತ ಒಂದು ಆಹಾರ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಗ್ರೋತ್ ಹಾರ್ಮೋನ್ಸು ಬಂದಿರುತ್ತೆ.
ಮೊದಲಿಂದಾನೇ ಗ್ರೋತ್ ಹಾರ್ಮೋನ್ಸ್ ಇರುತ್ತೆ. ಅದ್ರ ಜೊತೆಗೆ ಈಗೀಗ ಅಂತೂ ಎಲ್ಲ ಹಸುಗಳಿಗೆ ಇಂಜೆಕ್ಷನ್ಸ್ ಗ್ರೋತ್ ಹಾರ್ಮೋನ್ಸ್ ಕೊಡ್ತಾ ಇದ್ದಾರೆ. ಇದರಿಂದ ಕೆಲವರಲ್ಲಿ ಎಣ್ಣೆಯ ಉತ್ಪಾದನೆ ಮುಖದಲ್ಲಿ ಜಾಸ್ತಿ ಆಗುತ್ತೆ. ಕೆಲವು ಅಧ್ಯಯನಗಳ ಪ್ರಕಾರ ಮುಖ ಆಯಿಲಿ ಆಗಿರಬಹುದು, ಡಲ್ ಆಗಿ ಕಾಣಿಸೋದಾಗಿರಬಹುದು, ರೆಡ್ನೆಸ್ ಆಗಿರಬಹುದು, ಅಥವಾ ಪಿಂಪಲ್ಸ್ ಮೊಡವೆಗಳಾಗಿರಬಹುದು. ಇವೆಲ್ಲವುಗಳಿಗೆ ನಾವು ಎಷ್ಟೋ ಥರದ ಕ್ರೀಮ್ಗಳನ್ನು ಬಳಸ್ತಾ ಇದ್ದೀವಿ, ಫೇಸ್ ವಾಶ್ಗಳನ್ನು ಬಳಸ್ತಾ ಇದ್ದೀವಿ. ಆದ್ರೆ ನಮ್ಮ ಸಮಸ್ಯೆ ಬೆಳಗಿನ ಉಪಹಾರದಲ್ಲೇ ಶುರು ಆಗ್ತಾ ಇದೆ. ಜೀವನಕ್ಕೆ ಹಾಸ್ಯ ಪ್ರಜ್ಞೆ ತುಂಬಾ ಜಾಸ್ತಿ. ನಾವು ದುಬಾರಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಗಳನ್ನ ಬಳಸ್ತಾ ಇದ್ದೀವಿ. ಆದ್ರೆ ದಿನಕ್ಕೆ 2 ಬಾರಿ ಅದೇ ಸಮಸ್ಯೆನ ಜಾಸ್ತಿ ಮಾಡ್ತಾ ಇದ್ದೀವಿ. 2 ತಿಂಗಳ ನಂತರ ಮತ್ತೆ ಸಿಗುವ ಉಸಿರು ಅಂತ ಹೇಳ್ತೀವಿ. ಅಂದ್ರೆ ಯಾವಾಗ್ಲೂ ರನ್ನಿಂಗ್ ನೋಸ್ ಅಂದ್ರೆ ಕರ್ಚೀಫ್ ಇಟ್ಕೊಂಡೇ ಓಡಾಡ್ಕೊಳ್ಳೋದಾಗ್ಲಿ, ಅಥವಾ ಮಲ್ಕೊಂಡಾಗ ನೋಸ್ ಬ್ಲಾಕ್ ಆಗೋದಾಗ್ಲಿ, ಉಸಿರಾಟಕ್ಕೆ ತೊಂದರೆ ಆಗಿರೋದಾಗ್ಲಿ, ಪದೇ ಪದೇ ಶೀತ ಬರೋದಾಗ್ಲಿ, ಪದೇ ಪದೇ ಹೆಡೇಕ್ ಆಗೋದಾಗ್ಲಿ, ಇದು ನಮ್ಗೆ ಯಾವಾಗ್ಲೂ ಆಗುತ್ತೆ. ಕಾಫ್ ಕೂಡ ಬರ್ತಾನೆ ಇರುತ್ತೆ. ಇದೆಲ್ಲ ನನಗೆ ಯಾವಾಗ್ಲೂ ಆಗುತ್ತೆ ಅಂತ ನಾವು ಅನ್ಕೋತೀವಿ. ಇದು ಯಾವಾಗ್ಲೂ ಆಗುತ್ತೆ ಅಂತ ಅಂದ್ರೆ ಇದು ಸಹಜನಾ ನಮ್ಮ ದೇಹಕ್ಕೆ? ಇದೆಲ್ಲ ನಮಗೆ ಅಭ್ಯಾಸ ಮಾಡ್ಕೊಂಡಿದೀವಿ ನಾವು. ಹಾಲು ಕಡಿಮೆ ಮಾಡಿದಾಗ ಮ್ಯೂಕಸ್ ಸಂಬಂಧಿತ ಸಮಸ್ಯೆಗಳು ಅಂದ್ರೆ ಕಾಫ್ ಅಂತ ಹೇಳ್ತೀವಿ, ಏನೋ ಇಲ್ಲಿ ಕುತ್ಕೊಂಡಿದೆ, ಅಥವಾ ನುಂಗಕ್ಕೆ ಸ್ವಲ್ಪ ತ್ರಾಸ ಆಗ್ತಾ ಇದೆ, ಏನೋ ಒಂಥರ ಕೆಮ್ಮಿದ್ರೆ ಕಾಫ್ ಬಂದಂಗೆ ಅನ್ಸುತ್ತೆ, ಪದೇ ಪದೇ ಕೆಮ್ಮಬೇಕು ಅಂತ ಅನ್ಸುತ್ತೆ, ಇದೆಲ್ಲಾ ತೊಂದರೆಗಳು ಕಡಿಮೆ ಆಗೋದು ಕಾಣಿಸ್ಕೊಂಡಿದೆ. ವರ್ಷಗಳ ನಂತರ ಸ್ವಚ್ಛವಾಗಿರುವ ಉಸಿರಾಟದ ಅನುಭವ. ಆಕ್ಸಿಜನ್ ಬೆಲೆ ಉಸಿರಾಡೋಕೆ ಕಷ್ಟ ಆದಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ. ಇದ್ದಾಗ ಅದ್ರ ಬಗ್ಗೆ ಗಮನ ಕೊಡಲ್ಲ. ಬಟ್ ಯಾವಾಗ ಕಡಿಮೆ ಆಗುತ್ತೆ, ಯಾವಾಗ ನಮ್ಗೆ ತ್ರಾಸ ಆಗ್ತಾ ಇರುತ್ತೆ, ಅವಾಗ ನಮ್ಗೆ ಅದರ ಅರ್ಥ ತಿಳಿಯುತ್ತೆ. 3 ತಿಂಗಳ ನಂತರ ಎಲುಬಿನ ದೊಡ್ಡ ಮಿಥ್ ಅಂತ ಹೇಳ್ತೀವಿ. ಬಾಲ್ಯದಿಂದಲೂ ಕೇಳಿಸ್ಕೊತಾ ಬಂದಿದ್ದೀವಿ, ಹಾಲು ಕುಡಿದೇ ಇದ್ರೆ ಎಲುಬುಗಳು ದುರ್ಬಲವಾಗುತ್ತೆ. ಆದ್ರೆ ಒಂದು ಪ್ರಶ್ನೆ, ಹಾಲಿಂದಲೇ ಮಾತ್ರ ನಮ್ಮ ಎಲುಬುಗಳು ಗಟ್ಟಿ ಆಗುತ್ತಾ, ಬಲಿಷ್ಠವಾಗುತ್ತಾ? ಹಾಗಿದ್ರೆ ಹೆಚ್ಚು ಹಾಲು ಕುಡಿಯೋ ದೇಶದಲ್ಲಿ ಆಸ್ಟಿಯೋಪೊರೋಸಿಸ್ ಅನ್ನೋ ಎಲುಬಿನ ಕಾಯಿಲೆಗಳು ಜಾಸ್ತಿ ಏಕೆ ಆಗ್ತಾ ಇದೆ? ಎಲುಬಿನ ಆಹಾರ ಅಂದ್ರೆ ಬೋನ್ಸ್ ಹೆಲ್ತ್ ಅಂತ ಹೇಳ್ತೀವಿ. ಇದು ಬರೀ ಹಾಲಿನ ಮೇಲೆ ಅವಲಂಬಿತ ಆಗಿಲ್ಲ. ಇದು ಸೂರ್ಯನ ಬೆಳಕು, ವೈಟಮಿನ್ ಡಿ, ಪ್ರೋಟೀನ್, ಕ್ಯಾಲ್ಸಿಯಂ, ಮತ್ತೆ ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಇದರ ಮೇಲೆ ಕೂಡ ಅವಲಂಬನೆ ಆಗಿದೆ. ಹಾಲಿಂದ ಮಾತ್ರ ನಮ್ಗೆ ಶಕ್ತಿ ಸಿಗಲ್ಲ, ಕ್ಯಾಲ್ಸಿಯಂ ಸಿಗಲ್ಲ. ರಾಗಿ ಆಗಿರಬಹುದು, ಎಳ್ಳಾಗಿರಬಹುದು, ಕಡಲೆ ಆಗಿರಬಹುದು, ಸೊಪ್ಪಾಗಿರಬಹುದು, ಬೀನ್ಸ್ ಆಗಿರಬಹುದು, ಇವೆಲ್ಲವೂ ಕೂಡ ನಮ್ಮ ದೇಹವನ್ನ ಅದೇ ರೀತಿಯಾಗಿ ಪೋಷಿಸುತ್ತೆ. ಸ್ಟ್ರಾಂಗ್ ಬೋನ್ಸ್ ಅಂದ್ರೆ ಗಟ್ಟಿಯಾದ ಎಲುಬುಗಳು ಯಾವುದೇ ಜಾಹೀರಾತಿನಿಂದ ನಿರ್ಮಾಣವಾಗಲ್ಲ, ಯಾವುದೇ ಅಡ್ವರ್ಟೈಸ್ಮೆಂಟ್ ಪ್ರಾಡಕ್ಟ್ಸ್ ಇಂದ ನಿರ್ಮಾಣ ಆಗಲ್ಲ. ಅದು ನಮ್ಮ ಲೈಫ್ ಸ್ಟೈಲ್ ಇಂದ ನಿರ್ಮಾಣ ಆಗುತ್ತೆ. ನಮ್ಮ ಆರೋಗ್ಯ ಅಂತ ಬಂದಾಗ ಅತ್ಯಂತ ಅಪಾಯಕಾರಿ ವಾಕ್ಯ ಯಾವುದು ಗೊತ್ತಾ? ಎಲ್ಲರೂ ಹೀಗೆ ಮಾಡ್ತಾರೆ, ಎಲ್ಲರೂ ಮಾಡೋದು, ನೀವು ಮಾಡೋದು. ಎಲ್ಲರ ದೇಹಕ್ಕೂ ನಿಮ್ಮ ದೇಹಕ್ಕೂ ಡಿಫ್ರೆನ್ಸ್ ಇದೆ. ಪ್ರತಿ ತಲೆಮಾರು ಕೆಲವು ನಂಬಿಕೆಗಳನ್ನ ಮುಂದಿನ ತಲೆಮಾರಿಗೆ ನೀಡುತ್ತೆ. 1 ಜನರೇಷನ್ ಸಮ್ ರಿಚುವಲ್ಸ್ ಅನ್ನ ನಾವು ಮುಂದೆ ಹೇಳ್ತಾ ಹೋಗ್ತೀವಿ. ಆದರೆ ಜ್ಞಾನ ಅಂದ್ರೆ ಅದನ್ನ ಸಿಂಪಲ್ ಆಗಿ ಅಂದ್ರೆ ಬ್ಲೈಂಡ್ ಆಗಿ ಅನುಸರಿಸೋದಲ್ಲ. ಅದು ನಮ್ಗೆ ಸೌಕರ್ಯ ಕೊಟ್ಟರೂ ಕೂಡ ಅದನ್ನ ಧೈರ್ಯವಾಗಿ ಪರಿಶೀಲಿಸೋದು. ಕೊನೆ ಪ್ರಶ್ನೆ, ಹಾಲ್ ಬೇಡ ಅಂತ ಅಂದ್ರೆ ಮತ್ ನಾವ್ ಏನ್ ಮಾಡ್ಬೇಕು? ಈಗ ನೀವು ಯೋಚಿಸ್ತಾ ಇರ್ತೀರ, ನಾಳೆ ಬೆಳಿಗ್ಗೆ ಏನ್ ಮಾಡೋದು ಅಂತ. ಭಯ ಪಡೋ ಅವಶ್ಯಕತೆ ಇಲ್ಲ. ಇದು ಭಯದ ಕತೆ ಅಲ್ಲ, ಇದು ಆಯ್ಕೆಯ ಕಥೆ. ಹಾಲು ನಿಮ್ಮ ದೇಹಕ್ಕೆ ಹೊಂದಿದ್ರೆ ಸರಿ, ಅದು ನಿಮ್ಗೆ ಹೊಂದುತ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮ ಇಷ್ಟವಾದ ಆಹಾರ ಪದಾರ್ಥಗಳನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ಆದರೆ ಕೇವಲ ಬದಲಾವಣೆಗಳು ಅಗತ್ಯ. ಈಗ ನಾವು ಹಾಲಿನ ಬದಲು 4 ಬದಲಾವಣೆಗಳನ್ನ ಮಾಡ್ಕೋಬಹುದು. ಫಸ್ಟ್, ಎಳ್ಳಿನ ಹಾಲು ಅಂತ ಹೇಳ್ತೀವಿ. ಸಣ್ಣ ಎಳ್ಳು ದೊಡ್ಡ ಪೋಷಕಾಂಶ, ಕ್ಯಾಲ್ಸಿಯಂಗಳಲ್ಲಿ ಒಳ್ಳೆಯ ಮೂಲ ಅಂತ ಹೇಳ್ತೀವಿ. ಇದು ಮರೆತು ಹೋದ ಭಾರತೀಯರ ಸೂಪರ್ ಫುಡ್ ಅಂತಾನೂ ಹೇಳ್ಬಹುದು. 2ನೇದು ಸೋಯಾ ಮಿಲ್ಕ್ ಅಂದ್ರೆ ಸೋಯಾ ಹಾಲು. ಇದು ಒಳ್ಳೆಯ ಕ್ರೀಡಾಪಟುಗಳ ಅತ್ಯುತ್ತಮ ಆಯ್ಕೆ. ಇದು ಪ್ರೋಟೀನ್ ಸಮೃದ್ಧ ಅಂತ ಹೇಳ್ತೀವಿ. 3rd, ಬಾದಾಮಿ ಹಾಲು. ಇದು ಹಗುರವಿರುತ್ತೆ, ಮತ್ತೆ ವೈಟಮಿನ್ ಇ ಜಾಸ್ತಿ ಇರುತ್ತೆ, ಅನೇಕ ಜನರ ಮೆಚ್ಚಿನ ಆಯ್ಕೆ ಅಂತ ಹೇಳ್ತೀವಿ. 4th, ತೆಂಗಿನ ಹಾಲು. ಕ್ರೀಮಿ ಇರುತ್ತೆ, ರುಚಿಕರ ಇರುತ್ತೆ. ನಮ್ಮಲ್ಲಿ ಡೇ ಟು ಡೇ ಸಬ್ಜಿಗಳಾಗಿರಬಹುದು, ಮತ್ತೆ ಸ್ಮೂದಿಗಳಾಗಿರಬಹುದು, ಇದನ್ನ ನಾವು ಅದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಮುಖ್ಯವಾದ ವಿಷಯ ಏನು ಅಂತ ಅಂದ್ರೆ, ಈ ಪರ್ಯಾಯ ಹಾಲುಗಳಿಂದ ನಾವು ದಿನನಿತ್ಯದ ಹಾಲು, ಟೀ, ಕಾಫಿ ಆಗಿರಬಹುದು, ಪನೀರ್ ಆಗಿರಬಹುದು, ಮೊಸರಾಗಿರಬಹುದು, ಎಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಮಾಡ್ಕೋಬಹುದು. ಹಾಗಾಗಿ ಇದು ಯಾವುದೋ ಆಹಾರವನ್ನ, ಹಾಲನ್ನ ತ್ಯಜಿಸೋ ಕಥೆ ಅಲ್ಲ, ಉತ್ತಮವಾದ
ಆಯ್ಕೆಯನ್ನು ಮಾಡಿಕೊಳ್ಳುವ ಕಥೆ. ನಿಜವಾದ ಆರೋಗ್ಯ ಭಯದಿಂದ ನಿರ್ಮಾಣವಾಗೋದಿಲ್ಲ, ಅರಿವಿನಿಂದ, ಆಯ್ಕೆಯಿಂದ ನಿರ್ಮಾಣವಾಗುತ್ತೆ. ಮತ್ತೆ ನಿಮಗೆ ಆಯ್ಕೆಗಳು ಗೊತ್ತಾದಾಗ ನಿಮ್ಮ ದೇಹಕ್ಕೆ ಸರಿಯಾಗಿ ಹೊಂದುವ ಆಯ್ಕೆಗಳನ್ನು ಮಾಡ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ನಿಮಗೆ ಸಿಗುತ್ತೆ. ಯಾಕೆಂದ್ರೆ ಕೆಲವೊಮ್ಮೆ ನಮ್ಮ ಕಣ್ಣೆದುರುಗಡೆ ಇರುವ ಸತ್ಯ ನಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸುವ ಶಕ್ತಿ ಹೊಂದಿರುತ್ತೆ. ಬಹುಶಃ ಅದೇ ತರ ಸತ್ಯಗಳಲ್ಲಿ ಕೂಡ ಇದು ಒಂದಾಗಿರಬಹುದು. ಪಂಚಕರ್ಮ ಮತ್ತು ನ್ಯಾಚುರಲ್ ವೇ ಆಫ್ ಹೀಲಿಂಗ್ ಚಿಕಿತ್ಸೆಯಲ್ಲಿ ಹಲವು ವರ್ಷಗಳಿಂದ ಅನುಭವದಲ್ಲಿರುವ ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ನೂರಾರು ಜನರಿಗೆ ಕೀಲು ಸಮಸ್ಯೆಗಳು, ಜಾಯಿಂಟ್ ಪೇನ್ಸ್ ಆಗಿರಬಹುದು, ಮೆಟಬಲಿಕ್ ಡಿಸಾರ್ಡರ್ಸ್ ಆಗಿರಬಹುದು, ಹಾರ್ಮೋನ್ಸ್ ಪ್ರಾಬ್ಲಮ್ಸ್ ಆಗಿರಬಹುದು, ಹೆಣ್ಣು ಮಕ್ಕಳ ತೊಂದರೆಗಳಾಗಿರಬಹುದು, ಒಬಾಸಿಟಿ, ವೇಟು ಹೆಚ್ಚು ಕಮ್ಮಿ, ತೂಕ ಜಾಸ್ತಿ ಮಾಡೋದಾಗಿರ್ಬಹುದು ಅಥವಾ ತೂಕ ಕಮ್ಮಿ ಮಾಡೋದಾಗಿರಬಹುದು, ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳೋದಾಗಿರಬಹುದು. ಇವೆಲ್ಲವುಗಳಕ್ಕೆ ನಾವು ಸಹಾಯ ಮತ್ತು ಉತ್ತಮ ಜೀವನ ಶೈಲಿಯನ್ನು ಸಾಧಿಸಲು ನಾವು ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದೇವೆ. ನಿಮ್ಮ ದೇಹವನ್ನು ಕೇಳಿ ಸರಿಯಾದ ಮಾರ್ಗದರ್ಶನವನ್ನು ಪಡೆಯಿರಿ. ನಿಮ್ಮ ಆರೋಗ್ಯಕ್ಕೆ, ಸಮಸ್ಯೆಗಳಿಗೆ ನನ್ನ ವೈಯಕ್ತಿಕ ಸಲಹೆ ಬೇಕು ಅಂತ ಅಂದ್ರೆ ನೀವು ನನ್ನನ್ನು ಸಂಪರ್ಕಿಸಬಹುದು. ಆರೋಗ್ಯಕರ ಜೀವನದ ಮೊದಲ ಹೆಜ್ಜೆ ಇಂದೇ ಶುರು ಮಾಡಿ.